ನಮಸ್ಕಾರ ಸ್ನೇಹಿತರೆ. ರೇಷನ್ ಕಾರ್ಡ್ ಇರುವಂಥರ ಎಲ್ಲರ ಗಮನಕ್ಕೆ ತರಲು ರೇಷನ್ ಕಾರ್ಡನ್ನು ಬಳಕೆ ಮಾಡ್ತಾ ಇದ್ದೀರಾ ಅಂಥವರಿಗೆ ಒಂದು ಹೊಸ ಅಪ್ಡೇಟ್ ಇಲ್ಲಿದೆ. ಈ ಒಂದು ಸುದ್ದಿ ಏನಪ್ಪ ಅಂದರೆ, ಇದನ್ನು ತಿಳಿಯೋದಕ್ಕೆ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಯಾವುದೇ ರೀತಿಯ ಸರ್ಕಾರಿ ಯೋಜನೆಗಳ ಲಾಭನ ಪಡೆದುಕೊಳ್ಳೋದಕ್ಕೆ ರೇಷನ್ ಕಾರ್ಡ್ ಒಂದು ಅತ್ಯಗತ್ಯ ಮತ್ತು ಅನಿವಾರ್ಯ ದಾಖಲೆ. ಇವುಗಳಲ್ಲಿ ಸ್ವಲ್ಪ ಹೆಚ್ಚು ಸದೃಢವಾಗಿ ಕುಟುಂಬವನ್ನು ಎಪಿಎಲ್ ಕಾರ್ಡ್ ನೀಡಲಾಗುತ್ತದೆ ಹಾಗೂ ಮಧ್ಯಮ ವರ್ಗ ಮತ್ತು ಸ್ವಲ್ಪ ಕೆಳವರ್ಗದ ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡನ್ನು ಕೊಡಲಾಗ್ತದೆ. ಆದರೆ ಇದರ ಬಗ್ಗೆ ತಿಳಿದುಕೊಳ್ಳಲು ಪ್ರಮುಖವಾದ ವಿಷಯ ಇಲ್ಲಿದೆ ನೋಡಿ. ಸ್ನೇಹಿತರೆ, ಸರ್ಕಾರದ ಅಧಿಕೃತ ದಾಖಲೆಯಾಗಿರುವ ರೇಷನ್ ಕಾರ್ಡ್ ವಿಳಾಸದ ಪುರಾವೆಯಾಗಿ ಬಳಸುವ ದಾಖಲೆಯಾಗಿದೆ. ಆದರೆ ಇನ್ಮುಂದೆ ಈ ರೀತಿ ವಿಳಾಸದ ಪುರಾವೆಯಾಗಿ ನೀವು ರೇಷನ್ ಕಾರ್ಡನ್ನು ಬಳಸಲಾಗುವುದಿಲ್ಲ ಎಂದು ದೆಹಲಿಯ ಹೈಕೋರ್ಟ್ ಏಕಸದಸ್ಯ ಪೀಠ ತೀರ್ಪನ್ನು ನೀಡಿದೆ. ಹೈಕೋರ್ಟ್ನ ಪ್ರಕಾರ ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾತ್ರ ಪಡಿತರ ಪಡೆದುಕೊಳ್ಳಲು ಮಾತ್ರ ರೇಷನ್ ಕಾರ್ಡನ್ನು ನೀವು ಬಳಸಬಹುದಾಗಿದೆ. ಅದನ್ನು ಅಧಿಕೃತ ನಿಮ್ಮ ಅಡ್ರೆಸ್ ಪ್ರೂಫ್ ಆಗಿ ಬಳಸುವಂತೆ ಇಲ್ಲ ಎಂದು ಎಚ್ಚರಿಸಿದೆ. ನ್ಯಾಯಾಧೀಶರು ತಿಳಿಸಿರುವ ಪ್ರಕಾರ ರೇಷನ್ ಕಾರ್ಡನ್ನು ನ್ಯಾಯಬೆಲೆ ಅಂಗಡಿಗಳಲ್ಲಿ ಮಾತ್ರ ರೇಷನ್ ಪಡೆದುಕೊಳ್ಳಲು ನೀವು ಬಳಸಬಹುದಾಗಿದೆ. ಪಡಿತರ ಚೀಟಿಯ ಮೂಲಕ ನೀವು ಹೊಸ ಮನೆ ನಿರ್ಮಿಸಿಕೊಳ್ಳಲು ಅಥವಾ ಯಾವುದಾದ್ರೂ ಕೆಲಸದ ಸಂಬಂಧವಾಗಿ ವಿಳಾಸದ ಪುರಾವೆಯಾಗಿ ಅದನ್ನು ಬಳಸುವಂತೆ ಇಲ್ಲ. ಹಾಗಾಗಿ DDA ಇಲಾಖೆ ಅರ್ಜಿದಾರರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಲಾಗಿದೆ. ಮನೆ ನಿರ್ಮಿಸಿಕೊಳ್ಳಲು ಪರ್ಯಾಯ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ನೀವು ಠೇವಣಿ ಪಾವತಿಸಿ ಉಳಿದ ಪ್ರಕ್ರಿಯೆಗಳನ್ನು ನಿಯಮಾನುಸಾರ ಮಾಡಿಕೊಳ್ಳಬೇಕು ಎಂದು ದೆಹಲಿ ಹೈಕೋರ್ಟ್ ತಿಳಿಸಿದೆ. ಆದ್ದರಿಂದ ನೀವು ನಿಮ್ಮ ರೇಷನ್ ಕಾರ್ಡನ್ನು ಯಾವುದೇ ರೀತಿಯ ಅಧಿಕೃತ ವಿಳಾಸದ ಪುರಾವೆಯಾಗಿ ಬಳಸದೆ ಹಾಗೂ ಕಾಮಗಾರಿಗಳಿಗೆ ಮಹತ್ವದ ದಾಖಲೆಯಾಗಿ ಬಳಸದೇ ಇರುವುದು ಉತ್ತಮ ಎಂದು ದೆಹಲಿಯ ಹೈಕೋರ್ಟ್ ತಿಳಿಸಿದೆ. ಈ ಅಂಶವನ್ನು ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.